ಅದು ಡಿಸೆಂಬರ್ 5, 1971ರ ರಾತ್ರಿ. ರಾಜಸ್ಥಾನದ ಮರುಭೂಮಿಗಳಲ್ಲಿ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಗಡಿಯುದ್ದಕ್ಕೂ ಪಾಕಿಸ್ತಾನಿ ಪ್ರದೇಶವಿತ್ತು ಮತ್ತು ಕತ್ತಲೆಯ ಹೊದಿಕೆಯಡಿಯಲ್ಲಿ ಭಾರತೀಯ ಕಮಾಂಡೋಗಳ ಒಂದು ಸಣ್ಣ ತುಕಡಿ ಮೌನವಾಗಿ ಮುನ್ನಡೆಯುತ್ತಿತ್ತು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು: ಶತ್ರು ಪ್ರದೇಶಕ್ಕೆ ನುಸುಳಿ ಅವರ ಮಿಲಿಟರಿ ತಂತ್ರವನ್ನು ಸಂಪೂರ್ಣವಾಗಿ ಅಡ್ಡಿಪಡಿಸುವುದು. ಈ ಕಾರ್ಯಾಚರಣೆಯನ್ನು ಮುನ್ನಡೆಸುತ್ತಿದ್ದವರು ಭವಾನಿ ಸಿಂಗ್. ಅವರು ಕೇವಲ ಸೇನಾ ಕಮಾಂಡರ್ ಮಾತ್ರವಲ್ಲ, ಜೈಪುರದ ರಾಜಪ್ರಭುತ್ವದ ಕೊನೆಯ ಮಹಾರಾಜ ಕೂಡ ಆಗಿದ್ದ ಸೈನಿಕ. ಆದರೆ ಆ ರಾತ್ರಿ ಅವರ ಮುಂದೆ ಯಾವುದೇ ರಾಜನ ಗುರುತು ಇರಲಿಲ್ಲ. ಯುದ್ಧ ಮತ್ತು ಶತ್ರುವಾಗಿ ಪಾಕಿಸ್ತಾನ ಸೈನ್ಯ ಮಾತ್ರ ಇತ್ತು. ಇದು 1971ರ ಭಾರತ ಪಾಕಿಸ್ತಾನ ಯುದ್ಧದ ಪಶ್ಚಿಮ ಭಾಗದ ಕಥೆ. ಅಲ್ಲಿ ಸೀಮಿತ ಸಂಪನ್ಮೂಲಗಳು ಮತ್ತು ಅಪಾರ ಅಪಾಯದ ಹೊರತಾಗಿಯೂ ಭಾರತೀಯ ವಿಶೇಷ ಪಡೆಗಳು ನಿರ್ಣಾಯಕ ಮುನ್ನಡೆಯನ್ನು ಸಾಧಿಸಿದವು. ಆ ಸಮಯದಲ್ಲಿ ಮಹಾರಾಜ ಭವಾನಿ ಸಿಂಗ್ ಭಾರತೀಯ ಸೇನೆಯ ಪ್ರಸಿದ್ಧ ಘಟಕವಾದ 10 ಪ್ಯಾರಾ ವಿಶೇಷ ಪಡೆಗಳ ಕಮಾಂಡರ್ ಆಗಿದ್ದರು. ಪಶ್ಚಿಮ ಗಡಿಯಲ್ಲಿ ಒತ್ತಡ ಹೇರುವ ಮೂಲಕ ಭಾರತೀಯ ಸೇನೆಯನ್ನು ನಿಗ್ರಹಿಸುವುದು ಪಾಕಿಸ್ತಾನದ ಯೋಜನೆಯಾಗಿತ್ತು. ಇದರಿಂದಾಗಿ ಪೂರ್ವ ಭಾಗದಲ್ಲಿ ತನ್ನ ಸ್ಥಾನ ಸುರಕ್ಷಿತವಾಗಿ ಉಳಿಯುತ್ತದೆ ಎಂದು ಅದು ಭಾವಿಸಿತ್ತು. ಆದಾಗ್ಯೂ ಭಾರತೀಯ ತಂತ್ರವು ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಭಾರತವು ಶತ್ರು ಪ್ರದೇಶದೊಳಗೆ ಆಳವಾಗಿ ದಾಳಿ ಮಾಡುವ ಮೂಲಕ ಶತ್ರುವನ್ನು ಸೋಲಿಸುವ ಯೋಜನೆ ಹಾಕಿತು. ಡಿಸೆಂಬರ್ 5ರ ರಾತ್ರಿ ಭವಾನಿ ಸಿಂಗ್ ನೇತೃತ್ವದ ಕಮಾಂಡೋ ಸ್ಕ್ವಾಡ್ಗಳು ಮೌನವಾಗಿ ಗಡಿಯನ್ನು ದಾಟಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯಕ್ಕೆ ನುಸುಳಿದವು. ಇದು ಸಾಂಪ್ರದಾಯಿಕ ಯುದ್ಧವಾಗಿರಲಿಲ್ಲ. ಇದು ವಿಶೇಷ ಪಡೆಗಳ ಒಳನುಸುಳುವಿಕೆಯಾಗಿತ್ತು. ಅಲ್ಲಿ ವೇಗದ, ರಹಸ್ಯವಾದ ಮತ್ತು ಅನಿರೀಕ್ಷಿತವಾದ ದಾಳಿಯೇ ಅತ್ಯಂತ ದೊಡ್ಡ ಆಯುಧವಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಮರುಭೂಮಿಯಲ್ಲಿನ ನೀರಿನ ಕೊರತೆ, ತೆರೆದ ಭೂಪ್ರದೇಶ ಮತ್ತು ಸೆರೆಹಿಡಿಯುವಿಕೆಯ ನಿರಂತರ ಬೆದರಿಕೆಗಳು ಇದ್ದವು. ಈ ಎಲ್ಲಾ ಸವಾಲುಗಳ ಹೊರತಾಗಿಯೂ ಕಮಾಂಡೋಗಳು ಅವಿರತವಾಗಿ ಮುಂದೆ ಸಾಗಿದರು. ಕೆಲವೇ ಗಂಟೆಗಳಲ್ಲಿ ಭಾರತೀಯ ಕಮಾಂಡೋಗಳು ಚಾಚ್ರೋ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಪಾಕಿಸ್ತಾನಿ ಹೊರಟಾಣೆಗಳು, ಸಂವಹನ ಕೇಂದ್ರಗಳು ಮತ್ತು ಸರಬರಾಜು ಮಾರ್ಗಗಳ ಮೇಲೆ ಕ್ಷಿಪ್ರ ಮತ್ತು ಸಂಘಟಿತ ದಾಳಿಗಳನ್ನು ನಡೆಸಿದರು. ಈ ದಾಳಿಗಳ ವೇಗ ಎಷ್ಟಿತೆಂದರೆ ಪಾಕಿಸ್ತಾನಿ ಕಮಾಂಡ್ನವರು ಬೃಹತ್ ಭಾರತೀಯ ಸೈನ್ಯವನ್ನು ಎದುರಿಸುತ್ತಿದ್ದಾರೆಂದು ನಂಬಿದ್ದರು. ವಾಸ್ತವದಲ್ಲಿ ಇದು ಸಣ್ಣ ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಅಸಮಾನವಾಗಿ ದೊಡ್ಡ ಪರಿಣಾಮವನ್ನು ಉಂಟು ಮಾಡುವ ವಿಶೇಷ ಪಡೆಗಳ ತಂತ್ರವಾಗಿತ್ತು. ಈ ಕಾರ್ಯಾಚರಣೆ ಮುಂದಿನ 4 ದಿನಗಳವರೆಗೆ ನಿರಂತರವಾಗಿ ಮುಂದುವರಿಯಿತು. ಕಮಾಂಡೋಗಳು ವಿರ್ವಾ, ಇಸ್ಲಾಂಕೋಟ್ ಮತ್ತು ನಗರ್ ಪಾರ್ಕರ್ನಂತಹ ಪ್ರದೇಶಗಳಲ್ಲಿ ಒತ್ತಡ ಹೇರುತ್ತಲೇ ಇದ್ದರು. ಮಹಾರಾಜ ಭವಾನಿ ಸಿಂಗ್ ಸ್ವತಃ ಮುಂಚೂಣಿಯಲ್ಲಿಯೇ ಇದ್ದು ವೈಯಕ್ತಿಕವಾಗಿ ಕಾರ್ಯಾಚರಣೆಗಳನ್ನು ನಿರ್ದೇಶಿಸಿದರು. ಈ ನಿರಂತರ ದಾಳಿಯು ಪಾಕಿಸ್ತಾನಿ ಸೇನೆಯ ಪೂರೈಕೆ ಮತ್ತು ಸಂವಹನ ವ್ಯವಸ್ಥೆಗಳನ್ನು ತೀವ್ರವಾಗಿ ಅಡ್ಡಿಪಡಿಸಿತು ಮತ್ತು ಇದರಿಂದಾಗಿ ಅವರು ತಮ್ಮ ಹಲವಾರು ಸ್ಥಾನಗಳನ್ನು ತ್ಯಜಿಸಬೇಕಾಯಿತು. ಸುಮಾರು 96 ಗಂಟೆಗಳ ಕಾಲ ನಡೆದ ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಕಮಾಂಡೋಗಳು ಶತ್ರುಗಳಿಗೆ ಭಾರೀ ಸಾವು ನೋವುಗಳನ್ನು ಉಂಟು ಮಾಡಿದರು ಮತ್ತು ಹಲವಾರು ಸೈನಿಕರನ್ನು ಸೆರೆಹಿಡಿದರು. ಅಲ್ಲದೆ ಭಾರತೀಯ ತುಕಡಿಯು ಕನಿಷ್ಠ ನಷ್ಟಗಳೊಂದಿಗೆ ತನ್ನ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು. ಗುರಿ ಸಾಧಿಸಿದ ನಂತರ ಭವಾನಿ ಸಿಂಗ್ ಸಂಘಟಿತ ಹಿಂತೆಗೆದುಕೊಳ್ಳುವಿಕೆಗೆ ಆದೇಶಿಸಿದರು ಮತ್ತು ಎಲ್ಲಾ ಘಟಕಗಳು ಸುರಕ್ಷಿತವಾಗಿ ಭಾರತೀಯ ಪ್ರದೇಶಕ್ಕೆ ಮರಳಿದವು. ಈ ದಿಟ್ಟ ಕಾರ್ಯಾಚರಣೆಯು ಪಶ್ಚಿಮ ಭಾಗದಲ್ಲಿ ಪಾಕಿಸ್ತಾನದ ಆಕ್ರಮಣಕಾರಿ ಸಾಮರ್ಥ್ಯಗಳನ್ನು ದುರ್ಬಲಗೊಳಿಸಿತು ಮತ್ತು ಭಾರತೀಯ ಸೇನೆಗೆ ಉತ್ತಮ ಪ್ರಯೋಜನವನ್ನು ನೀಡಿತು. ಜೈಪುರದ ಮಾಜಿ ಮಹಾರಾಜ ಬ್ರಿಗೇಡಿಯರ್ ಸವಾಯಿ ಭವಾನಿ ಸಿಂಗ್ ಅವರಿಗೆ ಅವರ ಅಸಾಧಾರಣ ನಾಯಕತ್ವ ಮತ್ತು ಶೌರ್ಯಕ್ಕಾಗಿ ಜನವರಿ 26, 1972ರಂದು ಮಹಾವೀರ ಚಕ್ರ ನೀಡಿ ಗೌರವಿಸಲಾಯಿತು. ಇದು ಕೇವಲ ಪ್ರಶಸ್ತಿಯಾಗಿರಲಿಲ್ಲ, ಬದಲಾಗಿ ಸರಿಯಾದ ನಾಯಕತ್ವದಲ್ಲಿ ಒಂದು ಸಣ್ಣ ತುಕಡಿ ಕೂಡ ಯುದ್ಧದ ಹಾದಿಯನ್ನು ಬದಲಾಯಿಸಬಹುದು ಎಂಬುದನ್ನು ಸಾಬೀತುಪಡಿಸಿದ ಆ ಕಮಾಂಡೋ ಕಾರ್ಯಾಚರಣೆಗೆ ದೊರೆತ ಮನ್ನಣೆಯಾಗಿತ್ತು.